ಕರ್ನಾಟಕದಲ್ಲಿ ಕಳೆದ 1 ವರ್ಷದಲ್ಲಿ 280 ಬಾಣಂತಿಯರ ಸಾವಾಗಿದೆ. ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಈ 286 ಬಾಣಂತಿಯರು ಮತ್ತು 100 ಶಿಶುಗಳ ಸಾವಿಗೆ ಡೆತ್ ಆಡಿಟ್ ಆಗಬೇಕು. BJP ಇದಕ್ಕೆ ಸಂಬಂಧಪಟ್ಟಂಥ ನಿನ್ನೆ ಲೋಕಾಯುಕ್ತಗೆ ಕೊಟ್ಟಿದ್ದೀವಿ. ಇದಕ್ಕೆ ಮತ್ತು ಸುಮೂಟ ಇವತ್ತು ಒಂದು ಸತ್ಯಶೋಧನಾ ಸಮಿತಿ ರಾಜ್ಯದ್ದು ಬಳ್ಳಾರಿಗೆ ಹೋಗೋದಿದೆ. ಏನು ಕಳೆದ 6 ತಿಂಗಳಿಂದ ಸಬ್ಸ್ಟ್ಯಾಂಡರ್ಡ್ ಏನು ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥ ಏನು ಸಂಸ್ಥೆಯಿಂದ ಇವತ್ತು ಆ ಡ್ರಗ್ಗನ್ನು ಕೊಟ್ಟಿದ್ದಾರೆ. ಈ ಸಾವಿಗೆ ಹೊಣೆಗಾರರು ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಸಾವಿಗೆ ಮೊದಲ ಯಾರಪ್ಪ ಅಕ್ಯೂಸ್ಡ್ ನಂಬರ್ 1 ಯಾರಪ್ಪ ಅಂದರೆ ಈ ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವ್ರ ಮೇಲೆ BJP ಮತ್ತು ಯಾರು ವಿಕ್ಟಿಮ್ಸ್ಗಳಿದ್ದಾರೆ ಅವ್ರ ಮೇಲೆ ಇವತ್ತು ಬಳ್ಳಾರಿ ಒಳಗಡೆ ಬೆಂಗಳೂರಿನ ಒಳಗಡೆ ಅವ್ರ ಮೇಲೆ ಇವತ್ತು ನಾವು ರಾಜ್ಯ ಸರ್ಕಾರವೇ ಕೊಲೆ ಮಾಡಿದೆ, ಈ ಒಂದು ಸಾವಿಗೆ ರಾಜ್ಯ ಸರ್ಕಾರ ಹೊಣೆಗಾರರು ಅಂತಕ್ಕಂಥ ರೀತಿ ಒಳಗಡೆ BJP ಅಧಿಕೃತವಾಗಿ ಒಂದು ಕಂಪ್ಲೇಂಟನ್ನು FIR ನಾವು ಸರ್ಕಾರದ ಮೇಲೆ ಇವತ್ತು ಕೊಡ್ತಾ ಇದ್ದೀವಿ. ಏನು ಈ ಸರಣಿ ಸಾವಿನ ಬಗ್ಗೆ ಸಿದ್ದರಾಮಯ್ಯನವರು ನಿನ್ನೆ ಸಂಪುಟ ಒಳಗಡೆ ಬೇಸರ ವ್ಯಕ್ತ ಮಾಡಿದರು. ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂಥ ಅಂಶ. BJP ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಇದರಲ್ಲಿ ಮಾಡೋರಿದ್ದಾವೆ. ಎರಡನೇ ಅಂಶ, ತುಷ್ಟೀಕರಣದ ರಾಜಕಾರಣ ಮಾಡಬೇಕು ಅಂತೇಳಿ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗೆ ಏನು ಸೀಲಿಂಗ್ ಇತ್ತು, 85% ಸೀಲಿಂಗ್ ಇತ್ತು ಅಂದರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ಫಂಡ್ ಕೊಡೋಕ್ಕೆ ಅವರ ಅಡ್ಮಿಷನ್ಸಿನ ಪ್ರಮಾಣ 85% ಇದ್ದಿದ್ದನ್ನು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಮುಸಲ್ಮಾನರಿಗೆ ಫಂಡನ್ನು ಕೊಡಿಸ್ಬೇಕು ಅಂಥೇಳಿ ಆ 85% ತೆಗೆದುಬಿಟ್ಟು ನಿನ್ನೆ ಸಚಿವ ಸಂಪುಟ 50% ಮಾಡಿದೆ. ಅಂದರೆ ಕರ್ನಾಟಕ ಇಡೀ ಸರ್ಕಾರವೇ ಒಂದು ರೀತಿ ಒಂದು ಸಮುದಾಯಕ್ಕೆ ಇರೋ ಥರ ವರ್ತನೆ ಮಾಡ್ತಿರ್ತಕ್ಕಂಥದ್ದು. ಅವರಿಗೆ ಏಡ್ ಕೊಡಬೇಕು, ಸರ್ಕಾರದ ಏಡ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ 85% ಇರೋದನ್ನು 50% ಮಾಡಿದ್ದಾರೆ. ಆದ್ದರಿಂದ ಈ ಸರ್ಕಾರದ ಏನು ಮನುಷ್ಯ ಅವ್ರ ಮನಸ್ಸು ಏನಿದೆ ಅನ್ನೋಂಥದ್ದು ತಿಳಿಯುತ್ತೆ. ಒಂದು ಕಡೆ ತುಷ್ಟೀಕರಣದ ರಾಜಕಾರಣ, ಒಟ್ಟು ಈ ಕರ್ನಾಟಕ ಸರ್ಕಾರವನ್ನು ಈ ಥರ ವರ್ಣನೆ ಮಾಡ್ಬೋದು. ಅತ್ಯಂತ ಭ್ರಷ್ಟ, ಅತ್ಯಂತ ಇನ್ಕಾಂಪಿಟೆಂಟು, ಅತ್ಯಂತ ಕಮ್ಯುನಲ್ಲು, ಈ ಎಲ್ಲ ಸಂಗತಿಗಳ ಒಂದು ಸರ್ಕಾರ ಈ ರಾಜ್ಯದಲ್ಲಿದೆ. BJP ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ತತ್ಕ್ಷಣದಲ್ಲಿ ಈ ಡೆತ್ ಏನು ಆಡಿಟಿಂಗ್ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ.